ಓಹೋ, ಏನಪ್ಪ ಏನು ಸಾವುಕಾರರು, ಏನು ಈ ಥರ ಹೊಲ್ತಕ್ಕೂ ಈ ಥರ ರೆಡಿಯಾಗಿ ಬಂದಿದ್ದೀರಲ್ಲ? ಅಣ್ಣ ಬಣ, ಅಯ್ಯೋ ಏನಿಲ್ಲ, ಒಂದು ಮದುವೆ ಇತ್ತು, ಹೋಗಕ್ಕೆ ಹೇಳ್ಬಿಟ್ಟು ರೆಡಿ ಆದೆ. ಇಲ್ಲಿ ಮೋಟ್ರ್ ಆಫ್ ಆಗಿರೋದು ಹೆಂಗೆ ಅಂತ ನೋಡ್ಕೊಂಡು ಹೋಗೋದ, ಮೋಟ್ರ್ ಆಫ್ ಮಾಡ್ಬಿಟ್ಟು ಹೋಗೋದ ಅನ್ಕ ಬಂದೆ. ಕರೆಂಟ್ ಬಂದ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಏನಾಗೋಯ್ತದಲ್ಲ, ಮಾಡುವುದು ಎಲ್ಲ ತುಂಬ್ದಂಗಾಗದೆ, ಇದು ಗಿಡಗಳೆಲ್ಲ ಕೊಳ್ತೋದಂಗೆ ಆಯ್ತವೆ ಅಂದ್ಬಿಟ್ಟು ಮೋಟ್ರ್ ಆಫ್ ಮಾಡ್ಬಿಟ್ಟು ಹೋಗೋದ ಅಂತ ಬಂದೆ ಬಣ. ಓ, ಯಾರ ಮದುವೆಗೆ? ಏ ಜಯರಾಮನ ಮಗಳು ಮದುವೆ ಅಲ್ಲ ಇವತ್ತು, ಹುಣಸೂರಲ್ಲಿ. ಓ ಸರಿ ಸರಿ. ನೀನು ಬರೀಕ್ ಬಣ. ನೆನ್ನೆನೆಯ ಚಾಪ್ರದಟ್ಟಿಗೆ ಹೋಗಿದೆ ಕಣಪ್ಪ, ನಮ್ಮ ಹೊಟ್ಟೆಯೊಳಗೆ ಹೇಳಿ ನೀವು ಹೋಗುವಂತ. ಹೋದ್ರು ಹೋಲಿ ಹೋಗ್ದಾರ ಇರಲಿ, ರಾತ್ರಿನೇ ಮುಯ್ಯಾಕ್ಬಿಟ್ಟು ಬಂದೀವಿ. ಬಣ ಏನು ಸಮಾಚಾರ? ಓ, ನಿನ್ನೆ ನೋಡೋದಂತ ಬಂದೆ ಕಣಪ್ಪ. ಏನಣ್ಣ ಏನು ಸಮಾಚಾರ? ಏನು ಊರ ಕಡೆಗೆ ಪತ್ತೆನೇ ಇಲ್ವಲ್ಲಪ್ಪ, ಏನು ಅಂಟ್ರ ಬಿಟ್ಟಿದಿ? ಏನಪ್ಪ ಮಾಡೋದು, ಮಗನ ಕಷ್ಟಪಟ್ಟು ಓದಿಸ್ತೆ, ಮಗ ಒಳ್ಳೆ ಕೆಲಸದಲ್ಲಿ ಅವನೇ ಇಂಜಿನಿಯರು, ಒಳ್ಳೆ ಸಂಬಳ ಬರ್ತದೆ. ನಮ್ಮನ್ನ ಇಲ್ಲಿ ಆರಂಭರು ಬೇಡ, ಏನು ಮಾಡೋದು ಬೇಡ, ನೀವು ಬನ್ನಿ ಬನ್ನಿ ಅಂದ್ಕೊಂಡು ಕರಿತಾನೆ. ಏನು ಮಾಡಿ ಅಲ್ಲೊಂದು ತಿಂಗಳಿದ್ರೆ ಇಲ್ಲೊಂದು ವಾರ ನಾನು ಇರಬೇಕು. ನೆನ್ನೆ ಬಂದು ಅವಳು ನನ್ನ ಮದುವೆಗೆ ಜಯರಾಮ ಅಲ್ಲಿಗೆ ಬಂದು ಹೇಳುದ್ನಲ್ಲ, ಇನ್ನು ಬರ್ನಿಲ್ಲ ಅಂತಾರೆ ಅಂದ್ಬಿಟ್ಟು ಬಂದೋ ಕಣಪ್ಪ. ಇನ್ನೇನು ಮಾಡಿಯೇ? ಓ ಹೆಂಗೋ ಅಣ್ಣ, ಪಾಪ ಆ ಕಾಲದಿಂದ ನಾನು ಕಷ್ಟಪಟ್ಟಿದ್ದೀರಿ, ಚೆನ್ನಾಗಿರಿ. ಇನ್ನೇನಪ್ಪ ನಿನ್ನ ಮಕ್ಕಳು ಅವು ಚೆನ್ನಾಗಿ ಓದ್ತಿದ್ವಲ್ಲ, ಏನು ಸಮಾಚಾರ? ಅಯ್ಯೋ ಏನು ಓದಿಸ್ತೇಣ ನಾನು ಇಂಗ್ಲೀಷ್ ಮೀಡಿಯಮಲ್ಲಿಯ ಬೇಕಾದಂಗೆ ಖರ್ಚು ಮಾಡಿ, ಅಂಥ ಕಾಲದಲ್ಲಿಯ ಬೇಕಾದಷ್ಟು ಖರ್ಚು ಮಾಡಿ ಓದಿಸ್ತೇವೆ, ಒಳ್ಳೊಳ್ಳೆ ಕಾನ್ವೆಂಟ್ಗೆಲ್ಲ ಸೇರಿಸಿ. ಏನು ಮಾಡಿರಿ ಬಡ್ಡೆ ತಾವು ಸರಿಯಾಗಿ ಓದಿಲ್ಲ. ಮೊದಲು ಚೆನ್ನಾಗಿ ಓದ್ತಿದ್ದೋ, ಆಮೇಲೆ ಅದೇನೋ ಪ್ರೀತಿ ಪ್ರೇಮ ಅಂದ್ಕೊಂಡು ಬಡ್ಡೆ ತಾವು ಎಲ್ಲ ಅದ್ಗೆಸ್ಕೊಂಡು ಕೂತ್ಕೊಂಡು ಈ ಫ್ಯಾಕ್ಟ್ರಿಗಳಿಗೆ ಹೋಯ್ತಾ ಕುಂತವೆ. ಏನಾರು ಮಾಡ್ಕೊಳ್ಳಿ ಬಿಡೋಣ. ಅಯ್ಯೋ ಅವ್ರು ಹಣೆ ಗೊತ್ತಿದ್ವಪ್ಪ, ಏನು ಮಾಡೋಕ್ಕಾಗಿಲ್ಲ. ಜಮೀನಾದೆಲ್ಲ ಬಿಡು, ಆರಾಮ ಮಾಡ್ಕೊಂಡಿರ್ತಾರೆ, ಗೇಲಿ ಆಗಿಲ್ವಾ, ಆರಾಮ ಮಾಡ್ಕೊಂಡಿರ್ತಾರೆ, ಸುಮ್ಕಿರು. ಏನಿಲ್ಲ ಕಣ, ಅವ್ರಿಗೆ ಏನು ಬೇಕೋ ಆರಾಮಾಗಿ ಎಲ್ಲನೂ ಮಾಡಿ ಮುಡುಗಿವಿ, ಅಚ್ಚುಕಟ್ಟಾಗಿ ಇರಬೇಕು ಅಷ್ಟೇ. ಪಾಪ ಯಾಸದವ ಹೆಂಗಿದ್ದಳು? ಚೆನ್ನಾಗವಳೆ ಅವಳಿಗೆ ಏನಣ್ಣ, ಚೆನ್ನಾಗವಳೆ. ಹೊಸ ದಿವಸ ಬೇರೆ ಇದ್ಲಂತೆ. ಓ ಮಾಮೂಲಿ ಇರ್ತದಲ್ಲ, ಎಲ್ಲರ ಮನೆ ಇದ್ದಿದ್ದೆ ಅಲ್ವಣ. ಹೊಸ ದಿವಸ ಜಗಳಾಡ್ಕೊಂಡು ಬೇರೆ ಆಗಿದೋ, ಈಗ ಸರಿಯಾಗಿವಿ, ಚೆನ್ನಾಗಿವಿ ಅಣ್ಣ. ಹೆಂಗೋ ಚೆನ್ನಾಗಿರಪ್ಪ, ಅದೆಲ್ಲ ಬೇಕಾಗಿರೋದು, ಹೆಂಗೋ ಚೆನ್ನಾಗಿರೋದು ಕಲೀರಿ. ಇನ್ನೇನಣ್ಣ, ಇನ್ನೇನು ಸಮಾಚಾರ? ಅದೇ ಮಗ ಒಂದು ವಿಷಯ ಮಾತಾಡ್ಬೇಕಾಗಿತ್ತು, ನಿನ್ ಕೂಟ ಅದಕ್ಕೆ ಬಂದೆ ಕಣಪ್ಪ. ಏನಣ್ಣ ಅದೇನು ಮಾತಾಡೋಣ? ಓ ಪಾಪ, ನೀನು ಬೇರೆ ಮದುವೆ ಹೊಂಟಿದ್ದಿ, ಓಟ್ ಬರೋಗು, ಆಮೇಲೆ ಕಡೆ ಮೇಲೆ ಮನೆ ತಗ ಬರ್ತೀರಿ. ಇಲ್ಲ ಕತೆ ಏನಣ್ಣ, ಇನ್ನೂ ಟೈಮ್ ಅದೇ, ಅವ್ಳು ರೆಡಿ ಆಗಬೇಡ್ದು, ಹೆಂಗ್ಸ್ರುಗಳು ರೆಡಿ ಆಗೋಕ್ಕೆ ಒಂದು ಗಂಟೆ ತಗತ್ತಾಳೆ. ನಮ್ಮ ಹೊಟ್ಟೆಲ್ಲಿ ರೆಡಿ ಆಯ್ತು ಇದ್ಲು. ಅದೇ ಕಣಪ್ಪ, ಈಗ ನಾವು ಮೊದಲು ಬಾಡಿಗೆ ಗಿತ್ತಿಲ್ವಾ, ಈಗ ನನ್ನ ಮಗ ಸ್ವಂತ ಮನೆ ತಗೊಂಡ, ನಾವು ಇತ್ತ ಬಂದ್ಬಿಟ್ಟು ಮೈಸೂರಲ್ಲಿ ಉದಯಗಿರಿಲಿ ಒಂದು ಮನೆ ಇದ್ದದಂತೆ. ಹಾಂ ಅದೇ ಮೊದಲು ಬಾಡಿಗೆಗಿದ್ದ ನಾವು, ಅವರು ಇನ್ನೊಂಥ ಮನೆ ಕಟ್ಟಿದ್ರು. ಅವರು ಏನೋ ಸಮಸ್ಯೆ ಆಗದೆ ಅಂದ್ಬಿಟ್ಟು ಕಟ್ಟಿದ ಮನೆಯ ಗೃಹ ಪ್ರವೇಶರು ಮಾಡಿಲ್ಲಪ್ಪ. ಇರೋದು ಹೇಳ್ತೀನಿ ಕೇಳು, ಮನೆ ಮಾತ್ರ ಫೈನಾಗದೆ ಕಣಪ್ಪ. ಏನೋ ಪ್ರಾಬ್ಲಮ್ಮು ಅಂದ್ಬಿಟ್ಟು ಹೆಚ್ಚು ಕಮ್ಮಿ 70-80 ಲಕ್ಷ ಬಾಳೋ ಮನೆಯ 50 ಲಕ್ಷ ಕೊಡ್ತೀವಿ ಅಂತ ಅಂತವ್ರೆ. ಅದಕ್ಕೆ ನಿಮ್ಮ ಕಡೆ ಯಾರು ಇದ್ರೆ ಹೇಳಿ ತಗೊಳ್ಳಿ ಅಂದ್ಬಿಟ್ಟು ನನಗೆ ಪರಿಚಯ ಅಲ್ವಾ, ಹಂಗಂತ ಅಂದರು. ಅದಕ್ಕೆ ನಿನಗೆ ಹೇಳೋದ, ನೀನು ಸುಮಾರಾಗಿ ದುಡ್ಡು ಕಾಸು ಮುಳುಗಿದೆಯಲ್ಲ, ತಗೊಂಡ್ರು ತಗೋಬೋದು, ಮೈಸೂರಲ್ಲಿ ಮನೆ ತಗೊಳಕ್ಕದಪ್ಪ, ತಗೊಂಡ್ರು ತಗೊಳ್ಳಿ. ಒಂದು ಮಾತು ಕೇಳಮ್ಮ, ನಮ್ಮೂರಲ್ಲಿ ಪಟೇಲ್ರಂತ ಅವ್ರನ್ನೂ ಸ್ವಂತ ಮನೆ ಅಲ್ಲಿ ಮೈಸೂರಲ್ಲಿ ಸೇರ್ಕೊಂಡ್ರು ಅವರು. ಅವ್ರು ಬಿಟ್ರೆ ನೀನೇ ದುಡ್ಡು ಕಾಸಿನಲ್ಲಿ ಹೊಸಿ ಪರವಾಗಿಲ್ಲ. ಅದಕ್ಕೆ ನಿಂತ ಇರ್ಬೋದು, ತಗತೀಯ ಏನು ಅಂದ್ಬಿಟ್ಟು ವಿಚಾರಿಸ್ಕೊಂಡು ಹೇಳೋಣ ಅಂದ್ಬಿಟ್ಟು ಬಂದೆ ಕಣಪ್ಪ. ಅಯ್ಯೋ ಅಣ್ಣ, 50 ಲಕ್ಷ ದುಡ್ಡು ಎಲ್ಲಿರೋದಣ್ಣ? ಎಲ್ಲನೂ ಹೆಚ್ಚು ಕಮ್ಮಿ ಒಂದು 25-30 ಲಕ್ಷದ ಒಡವೆ ಮಾಡಿಸ್ದೆ, ಎಲ್ಲ ನಾನು ಹೇಳ್ತೇವೆ, ಎಲ್ಲ A to Z ಎಲ್ಲ ಒಡವೆಗಳು ಅವೇಣ. ಹೊಸಿ ದುಡ್ಡು ಕಾಸು ಎಲ್ಲ ಸೇರಿ ಒಂದು 30 ಲಕ್ಷ ಆಯ್ತದೇನೋ ಒಡವೆ ಗಿಡವೆ ಎಲ್ಲ ಇದು ಮಾಡಿದ್ರೆ. ಅಷ್ಟು ಬಿಟ್ಟರೆ ದುಡ್ಡು ಕಾಸು ಒಂದು 10 ಲಕ್ಷ ಇರ್ಬೋದು ಅಷ್ಟೇ ಕನ್ನಡ. 50 ಲಕ್ಷ ಅಂದರೆ ಹೆವಿ ಹಾಕಿಲ್ವಣ, ಎಲ್ಲಿ ಜೋಡಿಸೋದು? ನೋಡು ಮಗ, ಅಷ್ಟು ಕಮ್ಮಿಯಾಗಿ ಮನೆ ಸಿಗೋಕ್ಕಿಲ್ಲ, ಕಟ್ಟಿರೋ ಮನೆ ಸಿಗೋಕ್ಕಿಲ್ಲ. ಒಳ್ಳೆ ಮನೆ ಸರಿಯಾ, ದೊಡ್ಡದಾಗಿ ಅದೇ ಮನೆ ಮಾತ್ರ ಸರಿಯಾ, ತಲೆಗೆಡ್ಸ್ಕೊಬೇಡ ನೀನು. ಇವತ್ತಿಗೂ ಒಳ್ಳೆ ಗಿರಾಕಿ ಹುಡ್ಬಿಟ್ಟು ಮಾರ್ತೀನಿ ಅಂದ್ರೂ 70-80 ಲಕ್ಷ ಮೇಕ್ ಹೋಯ್ತದೆ ಹೊರ್ತು ಕಮ್ಮಿ ಅಲ್ಲ. ಅವ್ರಿಗೇನೋ ಪ್ರಾಬ್ಲಮ್ ಇರೋದಕ್ಕೆ 50 ಲಕ್ಷಕ್ಕೆ ಅವರು ಮಾರ್ತೇವೆ ಅಂತ ಹೇಳ್ತಾ ಇರೋದು. ಯಾರು ಗೊತ್ತಿರೋರು ಹೇಳಿ ಅಂತ ಅಂದರು. ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ ಅಂತ. ನಾನು ಬದುಕುದು ನಮ್ಮೂರಲ್ಲೇ ಬದುಕಲಿ, ಪಾಪ ನೀನು ನನ್ನ ಪರಿಚಯ ಚೆನ್ನಾಗಿದೆಯೇ, ಅದಕ್ಕೆ ತಗೊಳ್ಳಿ ಅಂದ್ಬಿಟ್ಟಂಗೆ ಅಂದೆ. ನೋಡಪ್ಪ ನಿನ್ನ ಅನುಕೂಲ, ಪಾಪ ಇವತ್ತು ನಿನ್ನ ಬಲವಂತ ಮಾಡಂಗಿದ್ದದ, ಆಯ್ಕಿಲ್ಲ ಅಂದ್ರೂ ಬೇಕಾರೆ ಹೇಳು ನೀನು, ನಾನು ಯಾರನ್ನಾರು ಬೇರೆ ನೋಡ್ತೀನಿ. ಅಣ್ಣ ಯಾವ್ದಕ್ಕೂ ಒಂದು 2 ದಿವಸ ಟೈಮ್ ಕೊಡಿ, ನಾನು ಹೇಳ್ತೀನಿ ಕನ್ನಡ. ಎಲ್ಲ ಬಂಡವಾಳು ಒಡವೆ ಮೇಲೆ ಹಾಕ್ಬಿಟ್ಟಿನಿ ಅಣ್ಣ, ಅದೇ ಹೇಳಿದ್ನಲ್ಲ, ಅಷ್ಟು ಒಡವೆ ಮಾಡ್ತೀನಿ, ನೋಡದ ಸರಿ ಅಣ್ಣ? ಸರಿಯಪ್ಪ ಆಯಿತು. ನೋಡು, ಈಗ ಇಲ್ಲೊಂದು ಮನೆ ಅದೇ, ಮೈಸೂರಲ್ಲಿ ಮನೆ ಇರೋದನ್ನ ತಗೊಂಡು ಬೇಕಾದ್ರೆ ಬಾಡಿಗೆ ಕೊಟ್ಕೊಂಡ್ರು ನಿಮ್ಮದೇ ಜೀವನ ನಡೀತದೆ. ಇನ್ನೇನಪ್ಪ? ಸರಿ ಅಣ್ಣ ಆಯಿತು. ಬೇಕು ಅಂದರೆ ಈ ವರ್ಷ ತಗೋ, ಮುಂದಿನ ವರ್ಷಕ್ಕೆ ಮಾರ್ಬೋದು, 20-30 ಲಕ್ಷ ಲಾಭ ಸಿಗ್ತದೆ. ಇನ್ನೇನಾಗಬೇಕು? ನಮ್ಮ ಹುಡುಗನಿಗೆ ಹೇಳ್ದೆ ತಗೋ ಅಂತ, ಅವನು ಈ ಬರೀ ಮನೆ ಬೇರೆ ಕಟ್ಸ್ಬಿಟ್ನಲ್ಲ, ಅದಕ್ಕೆ ನಂಗೆ ಬೇಡಕ್ಕನಪ್ಪ ಅಂತ ಅಂದ. ಸರಿ ಅಣ್ಣ, ನೋಡೋಣ, ನಮ್ಮ ಮನೆಯಲ್ಲಿ ಹೊಸಿ ಮಾತಾಡ್ತೀನಿ, ಮದುವೆ ಕೊಟ್ಟು ಬರ್ತೀನಿ, ಒಂದು 2 ದಿನ ಟೈಮ್ ಕೊಡೋಣ. ನಾನು ಎಲ್ಲನೂ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಯಾವತ್ತೂ ನಿಮಗೆ ಇವತ್ತು ಯಾವಾರ ಗುರುವಾರ ಅಲ್ವಾ, ಭಾನುವಾರ ಹೊತ್ತು ನಾನು ಫೋನ್ ಮಾಡಿ ಹೇಳ್ತೀನಿ ಕಣ ನಿಮಗೆ. ಸರಿಯಪ್ಪ, ಯಾವತ್ತೂ ಫೋನ್ ಮಾಡು, ಶ್ರಮ ತಗೊಳಕ್ಕೆ ಹೋಗಬೇಡ, ಬೇಕಾದ್ರೆ ತಗೋ, ಬೇಡದಲ್ಲಿ ಬಿಡು ಸರಿಯಾ. ಏನೋ ನಮ್ಮ ಹುಡುಗ ಬದುಕಲಿ ಅಂತ ಹೇಳ್ತೇನೆ ಅಷ್ಟೇ. ಅಯ್ಯೋ ಪಾಪ ನಮ್ಮ ಒಳ್ಳೆ ಕಲ್ವಣ ಹೇಳೋದು ನೀವು. ಸರಿ ಬಿಡಿ ಆಯಿತು, ನಮ್ಮ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ನಮ್ಮ ಹುಡುಗರು ಕುಟ್ಟೆಲ್ಲ ಮಾತಾಡ್ತೀನಿ, ಮಾತಾಡ್ಬಿಟ್ಟು ಅದೇನು ಇದು ಮಾಡೋದು ನೋಡೋದ, ಏನಂದ ನಮ್ಮ ನೋಡ್ತೀನಿ. ನಾನೇ ಮನೆಗೆ ಬರೋದು ಅನ್ಕೊಂಡೆ, ಇಲ್ಲೇ ಕಂಡಲ್ಲ ನೀನು, ಅದಕ್ಕೆ ಒಂದು ಮಾತಂಗನ್ನದ ಅಂತ
ಬಂದು ಎಷ್ಟೋ ಅಂದ್ಬಿಟ್ಟು ಮಾತಾಡ್ಬೇಕಾ? ಬೇಡಣ ಈಗ ಏನು ಬೇಡ, ಈಗ ಮದುವೆಗೆ ಹೋಯ್ತೇವೆ. ಬೇಕಾದ್ರೆ ಬಂದಾದ್ಮೇಲೆ ಏನಾದ್ರು ಮಾತಾಡೋಕ್ಕಾಯ್ತದೆ. ಒಂದ್ಸಲ ನಾನೇ ಮಾತಾಡ್ತೀನಿ, ಮಾತಾಡ್ಬಿಟ್ಟು ಏನಂದಳು ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ, ಒಪ್ಕೊಂಡ್ಮೇಲೆ ನಿಮ್ಗೆ ಕರೆಸ್ತೀನಿ, ನೀವು ಮಾತಾಡಿವ್ರಿ ಸರಿಯಣ್ಣ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಷ್ಟೇ ಮಾಡ್ತೀವಿ ಅಣ್ಣ, ಅಷ್ಟೇ ಮಾಡಪ್ಪ. ಇದೇನು ನಾಷ್ಟಾನ ಆಯಿತು, ಒಂಚೂರು ತಿನ್ಕೊಂಡು ಇನ್ನು ದಾರೆ ಹೊತ್ತು ಹೋಯ್ತೀವಲ್ಲ, ಅಲ್ಲೇ ಊಟ ಮಾಡ್ತೀವಲ್ಲ ಮದುವೆಲಿ. ಸರಿಯಪ್ಪ, ಯಾವ್ದಕ್ಕೂ ವಿಚಾರಿಸ್ಬಿಟ್ಟು ನನ್ನ ಫೋನ್ ನಂಬರ್ ಅದಲ್ಲ, ನನ್ನ ಫೋನ್ಗೆ ಮಾಡಿದ್ರು ನನ್ನ ಮಗನ ಫೋನ್ಗೆ ಮಾಡು. ಅವನೇ ಫೋನ್ ಎತ್ತುತ್ತಾನೆ, ಅವ್ನು ಕುಟ್ಟು ಹೇಳಿದ್ರು ಆಯ್ತದೆ, ಇಲ್ಲ ನನ್ನ ಕುಟ್ಟು ಹೇಳು, ಅವ್ನಿಗೂ ಬೇಕಾದಂಗೆ ಪರಿಚಯ ಇದ್ದವ್ರೆ, ಅವ್ರೂ ಒಳ್ಳೆ ಜನ ಕಣಪ್ಪ. ಏನೋ ಹೊಸಿ ಪ್ರಾಬ್ಲಮ್ ಆಗ್ಬಿಟ್ಟದೆ, ಸಾಲ ಸೋಲ ಪಾಪ ಸಾಲ ಮಾಡ್ಕೊಬಿಟ್ಟು ಹೊಸಿ ತೊಂದರೆ ಸಿಗಾಕಬಿಟ್ಟಿರೋದಕ್ಕೆ ಅವರು ಅಷ್ಟು ಕಮ್ಮಿ ಕೊಡ್ತಾ ಇರೋದು, ಇಲ್ಲಾಂದ್ರೆ ಕೊಡ್ತಿದ್ದಿಲ್ಲ. ನೋಡು ಪ್ರಯತ್ನ ಪಡು, ಏನೋ ನಮ್ಮ ಹುಡುಗ ಬದುಕಲಿ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ನಿನ್ಗೆ ಹೇಳ್ತೇವ್ನಿ. ಅಣ್ಣ ನೀವು ಹೋಗೋದು ಯಾವಾಗ? ಇವಾಗ ಸಂಜೆಲ್ಲ ಹೊಂಟೋಯ್ತೀನಿ ಕಣಪ್ಪ, ನೀನು ಫೋನ್ ಮಾಡ್ಕೊ, ಫೋನ್ ಮಾಡು ಯಾಕೆ. ನೀವು ಒಪ್ಕೊಂಡ್ರೆ ಕರ್ಕೊಂಡೋಗಿ ಮನೆ ತೋರಿಸ್ತೀನಿ. ಬೇಕಾದ್ರೆ ಮೊದಲು ಮನೇಲಿ ನೋಡ್ಬಿಡಿ, ಆಮೇಲೆ ಇನ್ನು ದುಡ್ಡು ಹೆಂಗಾರಲ್ಲಿ ಮಾತಾಡ್ತಿದ್ದು ಆಮೇಲೆ ತಾನೇ ಮನೆ ನೋಡೋಕ್ಕೇನು. ಆಯಿತು ಅಣ್ಣ, ನನ್ನ ಮಟ್ಟಾಡ್ಬಿಟ್ಟು ಮಾತಾಡ್ಬಿಟ್ಟು ನೀನು ಫೋನ್ ಮಾಡ್ತೀನಿ. ಬಂದು ಮನೆ ನೋಡೋಕ್ಕೇನು ಕಾಸು ಕೊಡ್ಬೇಕಾ? ಬಂದು ನೋಡ್ಕೊ ಬರ್ತೀವಿ, ಆಮೇಲೆ ಕುತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಹೆಂಗಾದ ಆಲಿ. ಅವಳು ಮೊದಲು ಮನೆ ಒಪ್ಕೊಳ್ಳಿ, ನಾನು ಇರ್ತಿ ಸರಿ ಅಣ್ಣ? ಒಪ್ಲಿ ಕಣಪ್ಪ, ಅವಳು ಒಪ್ಲಿಲ್ಲ ಅಂದ್ರೆ ಅದದ ಒಪ್ಕೊಳ್ಳಿ, ಸುಮ್ತಿರು. ಹೆಂಗಿದ್ದಾಳೆ ಎಸದವ, ಚೆನ್ನಾಗಿದ್ದಾಳ? ಹ್ಞೂ ಚೆನ್ನಾಗಿ ಕಣಣ್ಣ. ಸುಮಾರಾಗಿ ದುಡ್ಡು ಕಾಸು ಕೊಟ್ರಂತಲ್ಲ ಅವ್ರು ಅಪ್ನಟ್ಟಿಲಿ, ನೋಡು ಅದನ್ನೂ ಹಾಕಿದ್ರೆ ಬಂಡವಾಳ ಹಾಕು. ಅದೇ ಅಣ್ಣ, ನಾನು ಅದನ್ನೇ ಯೋಚನೆ ಮಾಡ್ತೇವನಿ. ಅವ್ಳು ಒಪ್ಕೋಬೇಕಲ್ಲಣ್ಣ, ಅದಕ್ಕೆ ಮನೆಗೆ ನೋಡ್ಬಿಟ್ಟಾಳೆ, ಒಪ್ಕೊಂಡ್ರೆ ಅವಳೇ ಕೊಡ್ತಾಳೆ. ಈಗ ಬಲವಂತ ಮಾಡಂಗಿಲ್ವಲ್ಲಣ್ಣ, ಅವ್ರ ಅಪ್ಪನ ಮನೆ ದುಡ್ಡು ಅವಳು ಮಡಿಕೊಂಡು ಬಡ್ಡಿ ಬನ್ ಹೊಸ ತಿಂತ ಕುಂತವಳೆ. ಅದನ್ನ ನಾವು ದಬಾಯಿಸಿ ಕೇಳಂಗಿದ್ದದ, ನಾವೇನು ಅದಕ್ಕೆ ಅಲ್ಲವ ಕೇಳಕ್ಕೆ ಹೋಗಿಲ್ಲ, ಕೊಡೋಕಿಲ್ಲ. ಅವಳು ನೋಡದ ಮನೆಗಿನ ನೋಡ್ಬಿಟ್ಟು ಏನಾರ ಕೊಡಬೇಕು ಅನ್ಸಿದ್ರೆ ಕೊಡ್ಲಿ, ಇಲ್ವಾ ಬೇಡ ಅಂದ್ರೆ ಬುಟ್ಟಾಕ್ಲಿ. ಇನ್ನೇನಣ್ಣ, ಇನ್ನೇನು ಮಾಡಂಗಿದ್ದದು? ನಿನ್ನ ಮಾತು ನಿಜ, ಬಲವಂತದಿಂದ ಬೆಟ್ಟ ಕಾಯ್ಕಿಲ್ಲಪ್ಪ, ಇರಲಿ ಬಿಡು. ಅವಳು ಬಂದು ನೋಡಲಿ, ಮನೆಗೆ ನೋಡ್ಬಿಟ್ಟು ಇಷ್ಟಪಟ್ಟು ಬ್ಯಾಂಕಿನ ದುಡ್ಡು ತೆಗೆದು ಕೊಡ್ತೀನಿ ಅಂದರೆ ತಗೊಂಡೇ ಬಿಡು. ಮುಂದಿನ ವರ್ಷಕ್ಕೆ ಕ್ಯಾಪ್ ಮಾರ್ಬಿಡು, ಬೇಕಾದ್ರೆ ಹೆಚ್ಚಾಗಿ ಕೊಟ್ಬಿಡುವೆ ಅವಳಿಗೆ. ನೋಡ್ತೀನಿ ಅಣ್ಣ, ನೋಡ್ತೀನಿ. ಯಾವ್ದಕ್ಕೂ ಅವ್ಳು ಕೂಡ ಮಾತಾಡ್ಕೊಂಡೋಣ, ನಿಮ್ಗೆ ಯಾವ್ದಕ್ಕೂ ಫೋನ್ ಮಾಡಿ ನಾನು ಹೇಳ್ತೀನಿ ಕಣ. ಸರಿ ಕಂಜಯ್ಯ, ಆಯಿತು, ಒಳ್ಳೇದಾಗಲಿ. ಅದೇನು ನೋಡಪ್ಪ ಬರವ. ಮತ್ತೆ ಮನೆಗೆ ಕಡೆಗೆ ಬಂದಿದ್ರೆ ಒಂಚೂರು ನಾಷ್ಟನಾರು ಮಾಡ್ಬೋದಾಗಿತ್ತು. ಬೇಡ ಹೋಗಪ್ಪ, ಪಾಪ ನೀವೇನೋ ಮದುವೆಗೆ ಉಂಟ್ಕೊಂಡಿದ್ದೀರಿ, ಹೋಗ್ಬಿಟ್ಟು ಬರೋಗಿ. ಅಯ್ಯೋ ಉಣ್ಣತ್ತಿನ ಮನೆ ಹೋಗಪ್ಪ, ಯಾವತ್ತಿದ್ರು ಉಣ್ಬೋದು ತಿನ್ಬೋದು, ಅತ್ತೆ ತಲೆ ಕೆಡ್ಸ್ಕೋಬೇಕು. ಏನು ಇವತ್ತೇ ಉಣ್ಬೇಕು ಇವತ್ತೇ ತಿನ್ಬೇಕು ಅನ್ನೋದಿದ್ದಪ್ಪ. ಅಯ್ಯೋ ನಿಮ್ಮ ಅಪ್ಪನು ನಾನು ಭಾಳ ದೋಸ್ತು, ಹೊಸಿ ಆಸೆ ಮಾಡ್ತಿದ್ದ ನನ್ನ. ಅಯ್ಯೋ ನಿಮ್ಮ ಅವನು ಅಷ್ಟೇ ಅಣ್ಣ 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 ಅನ್ಕೊಂಡು ಬಿದ್ದೆ ಸಾಯಳು. ಅದಕ್ಕೆ ಕಣಪ್ಪ ನಾವೇ ಹೆಂಗೋ ನಮ್ಮಿಂದೊಂದು ಒಳ್ಳೇದಾಗಲಿ, ನಮ್ಮ ಕಡೆಯವರು ಗೊತ್ತಿರೋರು ಬದುಕಲಿ ಅನ್ನೋದೊಂದು ಉದ್ದೇಶ. ಇಲ್ಲಾಂದ್ರೆ ನಾನು ಯಾಕೆ ನಾನೇನು ಕಮಿಷನ್ ತಗೋತಿದ್ನಪ್ಪ ಹೇಳು, ಹೆಂಗೋ ಬದುಕಲಿ ಬಿಡು ಮಗ. ಅಣ್ಣ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಇದೇನಣ್ಣ ನಾವೇನೊಂದು ಮನೆ ಪಡ್ತಿದ್ವಾ? ನೀನು ತೋರಿಸ್ಕೊಡ್ತೀಯಲ್ಲ, ಅದು ಯಾವತ್ತೂ ಮೋಸ ಹಾಕಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ವ್ಯವಹಾರಗಳು ಮಾಡಿಲ್ವಣ್ಣ ನೀನು? ಈಗೇನೋ ವಯಸ್ಸಾಯ್ತು ಅಂದ್ಬಿಟ್ಟು ಸುಮ್ಮನಿದ್ರೆ ನೀನು ಹಾಗೆಲ್ಲ ವ್ಯವಹಾರಗಳು ಮಾಡಿಲ್ವಾ? ಹೋಗೋಣ, ನಮಗೇನು ಗೊತ್ತಿಲ್ವಾ? ಏನು ಮಕ್ಕ ನೋಡೋಷ್ಟು ಪತ್ತೆ ಮಾಡ್ಬೋದು ಇಂಥ ಜನ ಅಂತೇವೆ. ನಿನ್ನ ಬಗ್ಗೆ ಯಾರು ಏನು ಮಾತಾಡಂಗಿಲ್ಲ ಕತೆ. ಯಾರೋ ಬುದ್ಧಿದೋದು ಮಾತಾಡಬೇಕು ಅಷ್ಟೇ. ಪಾಪ ಒಳ್ಳೆ ಮನ್ಸ ನೀನು ಕದ್ಬಿಡೋಣ ನೀನು. ಏನಪ್ಪ ನಾವು ಮಾಡಬೇಕು ದಾನ ಧರ್ಮ ಅಂತ ನಾವು ನಮ್ಮಲ್ಲಿ ಮುನ್ಸಲ್ಲದೆ ಜನಗಳು ಏನಾರು ತಿಳ್ಕೊಳ್ಳಿ ಬಿಡು ಮಗ, ಯಾಕೆ ತಲೆಗೆಡ್ಸ್ಕೋಬೇಕು. ಇವತ್ತು ನನ್ನ ಮಗ ಅಚ್ಚುಕಟ್ಟಾಗಿ ಬದುಕ್ತಾವನೆ, ನಮ್ಮ ಒಳ್ಳೆತನ ಇರ್ತಾನೆ, ಬದುಕ್ತಾನೆ, ಅಚ್ಚುಕಟ್ಟಾಗಿ ಬದುಕಲಿ ಬಿಡು. ಅಯ್ಯೋ ಬೇಡ, ನಮ್ಮಲ್ಲಿ ಒಳ್ಳೆತನ ಇದ್ರೆ ದೇವ್ರು ಎಲ್ಲರೂ ಕಾಪಾಡ್ತಾನೆ. ಸರಿ ಕಣಪ್ಪ, ಆಯಿತು. ಯಾವ್ದಕ್ಕೂ ಫೋನ್ ಮಾಡು ಮಗ, ಯಾವಕ್ಕೂ ಒಳ್ಳೆಕ್ಕೆ ಕೆಟ್ಟಕ್ಕೆ ಫೋನ್ ಮಾಡಿ ಹೇಳು. ತಗೋತೀನಿ ಅಂದರೂ ಹೇಳು, ತಗೊಳಕ್ಕಿಲ್ಲ ಅಂದರೂ ಹೇಳು. ಯಾಕೆಂದರೆ ಬೇರೆ ಕಡೆ ನಾವು ಯಾರು ಸಿಗ್ಲಿಲ್ಲ, ನೀವು ಬೇರೆ ಕಡೆ ನೋಡ್ಕೊಳ್ಳಿ, ಯಾರಿಗಾರು ಮಾರಾಟ ಮಾಡಿ ಅಂತ ಅವ್ರಿಗೆ ಹೇಳ್ಬೇಕಲ್ಲಪ್ಪ. ಪಾಪ ಅವರು ಕಷ್ಟಲ್ಲ ಅವರೇ. ಸರಿ ಅಣ್ಣ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.